me forever on fire. ಪ್ರಯಾಣಿಸುವಾಗ ಚಾಲಕ ಕೊಂಚ ಯಾಮಾರಿದ್ರು ಕೂಡ ಅನೇಕ ದೊಡ್ಡ ಅನಾಹುತಗಳು ನಡೆದು ಹೋಗುತ್ತೆ. ಚಾಲಕ ಅತ್ಯಂತ ಜಾಗರೂಕನಾಗಿರಬೇಕು ಚಾಲನೆ ಮಾಡುವಾಗ. ಆದರೆ ಈ ಪ್ರಕರಣದಲ್ಲಿ ನೋಡಿ, ಚಾಲಕ ಜಾಗರೂಕನಾಗಿದ್ದರೂ ಕೂಡ ಆರೋಗ್ಯ ಕೈಕೊಟ್ಟಿದೆ. ಆತನಿಗೆ ಪಿಟ್ಸ್ ಬಂದಿದೆ. ಈ ಕಾರಣದಿಂದಾಗಿ ಸರಣಿ ಅಪಘಾತವೇ ನಡೆದಿದೆ. ದೇವ್ರ ದೊಡ್ಡವನು, ದೇವರ ಕಾರಣಕ್ಕಾಗಿ ಯಾವುದೇ ರೀತಿಯ ಅವಘಡಗಳು, ಪ್ರಾಣಾಪಾಯಗಳು ಇಲ್ಲಿ ಸಂಭವಿಸಿಲ್ಲ. ಸ್ವಲ್ಪ ಯಾಮಾರಿದ್ರು ಕೂಡ ಬೀಳ್ತಿತ್ತು ಹೆಣಗಳ ರಾಶಿ ಎನ್ನುವುದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಬೆಚ್ಚಿ ಬೀಳಿಸ್ತಾ ಇದೆ KSRTCಯ ಸರಣಿ ಅಪಘಾತ. ಕೊಂಚ ನಿದ್ದೆಗಣ್ಣಲ್ಲಿ ಚೂರು ಅವರ ಎಚ್ಚರ ತಪ್ಪಿದ್ರು ಸಾಕು, ಬಹಳ ದೊಡ್ಡ ಅನಾಹುತಗಳು ನಡೆಯುತ್ತೆ. ಬಟ್ ಇಲ್ಲಿ ಡ್ರೈವರ್ಗೆ ಪಿಟ್ಸ್ ಬಂದಿದೆ. ದಿಕ್ಕಾಪಾಲಾಗಿ ನುಗ್ಗಿದೆ ಬಸ್. ಪಾವಗಡ ತಾಲೂಕಿನಿಂದ ಬೆಂಗಳೂರು ಕಡೆ ಸಂಚಾರ ಮಾಡ್ತಾ ಇತ್ತು ಬಸ್. ಮಡಕ್ಷಿರದ ಮಾರುತಿ ನಗರದ ಬಳಿ ನಡೆದಿರುವಂಥ ಘಟನೆ ಇದು. ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ಬಸ್ನಲ್ಲಿದ್ದಂಥ 40ಕ್ಕೂ ಹೆಚ್ಚು ಪ್ರಯಾಣಿಕರು ಬದುಕಿದ್ದೇ ರೋಚಕ. ಇಲ್ಲಿ ಭಯ ಹುಟ್ಟಿಸುತ್ತೆ. ಡಿಸೆಂಬರ್ 25ರ ಅಪಘಾತದ ದೃಶ್ಯ ಅದು. ರಸ್ತೆ ಪಕ್ಕ ನಿಂತಿದ್ದಂಥ ರೈತ ನಾರಾಯಣಸ್ವಾಮಿಗೆ ಗಂಭೀರವಾಗಿ ಗಾಯವಾಗಿದೆ. ಒಂದು ಗೂಡ್ಸ್ ಆಟೋ ಅದು, ಬೈಕ್ಗೆ ಡಿಕ್ಕಿ ಹೊಡೆದಿರುವ ಬಸ್ ಅದು. ಯಾವುದೇ ಅಧಿಕಾರಿಗಳು ಇಲ್ಲಿವರೆಗೂ ಭೇಟಿ ಕೊಟ್ಟಿಲ್ಲ, ಪರಿಹಾರವೂ ಕೂಡ ಕೊಟ್ಟಿಲ್ಲ. ಗಾಯಾಳು ರೈತ ನಾರಾಯಣಪ್ಪ ಕಡೆಯವರಿಂದ ಆರೋಪ ಕೇಳಿ ಬರ್ತಾ ಇದೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ನೀವು ಕೂಡ. ಬಸ್ ಚಾಲನೆ ಮಾಡುತ್ತಿರುವಾಗ ಆ ಬಸ್ನಲ್ಲಿ ಒಂದು 40ಕ್ಕೂ ಹೆಚ್ಚು ಜನ ಪ್ರಯಾಣಿಕರಿದ್ದರು. 40ಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದರು. ಪ್ರಯಾಣ ಮಾಡುವಾಗ ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವ ಡ್ರೈವರ್ನ ಕೈಯಲ್ಲಿ ಕೊಟ್ಟೆ ಕುಳಿತಿರ್ತೇವೆ. ಆತ ಕೊಂಚ ಯಾಮಾರಿದ್ರೂ ಕೂಡ ನಮ್ಮ ಪ್ರಾಣ ಪಕ್ಷಿಗಳು ಹಾರಿ ಹೋಗುತ್ತೆ. ಇಡೀ ಬಸ್ನಲ್ಲಿರುವಂಥ ಪ್ರಯಾಣಿಕರ ಜವಾಬ್ದಾರಿ ಅಲ್ಲಿರುವಂಥ ಚಾಲಕನಂತೆ ಆಗಿರುತ್ತೆ. ಆದರೆ ಚಾಲಕನಿಗೆ ನಾವು ಅನೇಕ ಘಟನಾವಳಿಗಳಲ್ಲಿ ನೋಡಿದ್ದೀವಿ. ಕೆಲವೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿದೆ, ಕೆಲವೊಮ್ಮೆ ಅವರಿಗೆ ಪ್ರಜ್ಞೆ ತಪ್ಪಿ ಹೋಗಿದ್ದಾರೆ. ಈ ರೀತಿ ಪಿಟ್ಸ್ ಬಂದಿದೆ. ಇದು ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಘಟನೆ ಇದು. ಸದ್ಯ ಮಡಕ್ಷಿರದಲ್ಲಿ ನಡೆದಿರುವಂಥ ಈ ಘಟನೆಯಲ್ಲಿ ಯಾರೂ ಕೂಡ ಪ್ರಾಣವನ್ನು ಕಳೆದುಕೊಂಡಿಲ್ಲ ಅನ್ನೋದು ಒಂದು ಸಮಾಧಾನ. ಆದರೆ ಈ ಬಸ್ಸಿನ ಚಾಲಕನ ಅನಾರೋಗ್ಯದ ಕಾರಣಕ್ಕಾಗಿ ಕೆಲವಷ್ಟು ಸರಣಿ ಅಪಘಾತ ನಡೆದಿದ್ದಾವೆ. ಜೊತೆಗೆ ಅಲ್ಲಿ ನಾರಾಯಣಪ್ಪ ಅಂತ ಒಬ್ಬ ವ್ಯಕ್ತಿ ನಿಂತ್ಕೊಂಡಿದ್ದ. ಆ ಸಂದರ್ಭದಲ್ಲಿ ಆತನಿಗೂ ಕೂಡ ಡಿಕ್ಕಿಯಾಗಿದೆ. ಆತ ಆಸ್ಪತ್ರೆಯಲ್ಲಿದ್ದರೂ ಕೂಡ ಬಸ್ ಚಾಲಕನ ನಿರ್ಲಕ್ಷ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಬಸ್ ಚಾಲಕನ ಅನಾರೋಗ್ಯದ ಕಾರಣಕ್ಕಾಗಿ ನಡೆದಿರುವಂಥ ಘಟನೆ ಅಲ್ವಾ. ಒಬ್ಬರಾದರೂ KSRTC ಅವರು ಬಂದು ಮಾತನಾಡುವಂಥ ಗೋಜಿಗೆ ಹೋಗಿಲ್ಲ. ಹೀಗೆ ನಾರಾಯಣಪ್ಪ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನು ಅವರೇ ಪಡೆದುಕೊಳ್ತಾ ಇದ್ದಾರೆ. ಬಟ್ ಯಾರೂ ಕೂಡ ಬರಲಿಲ್ಲ, ಮಾತನಾಡಲಿಲ್ಲ. ಅಲ್ಲಿರುವಂಥ ಗಾಯಾಳುಗಳಿಗೆ ಯಾವುದೇ ರೀತಿಯ ಪರಿಹಾರವನ್ನು ಕೂಡ ಕೊಟ್ಟಿಲ್ಲ. ಸೊ ಹೀಗಾಗಿ ಅವರ ಕುಟುಂಬಸ್ಥರು ತನ್ನದಲ್ಲದ ತಪ್ಪಿಗೆ ನಾರಾಯಣಪ್ಪ ಆಸ್ಪತ್ರೆಯಲ್ಲಿದ್ದಾನೆ, ಯಾರೂ ಬಂದು ನೋಡಿಲ್ಲ ಅಂತ ಹೇಳಿ ಅಲವತ್ತುಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ.